ಏನು ಬಂದ್ರ? ಬನ್ನಿ. ಹೋದ ಕೆಲಸ ಏನಾಯ್ತು? ದೀಪ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ತಾನೆ? ಈ ಮನೇನ 2 ಪಾಲ್ ಮಾಡಿದ್ರೆ ದೀಪ ಮನೆಗೆ ಬರ್ತಾಳಂತೆ. ಆದ್ರಿಂದ ನಾನು ಈ ದಿನ ಈ ಮನೇನ ಅಪ್ಪ, ರಾಜನ್ ಹೇಳ್ತಿರೋ ಮಾತು ನಿಜನೇನಪ್ಪ? ಅಯ್ಯೋ ದೇವ್ರೇ, ಕೊನೆಗೂ ನನ್ನ ಗೋಕುಲದಂತಿದ್ದ ಈ ಮನೆ. ಅಮ್ಮ ಬೇಡಮ್ಮ, ಬೇಡ. ಈ ಪಾಲು ಮನೆ ಮಧ್ಯೆ ಗೋಡೆ ಇದ್ಯಾವುದು ನನಗೆ ಬೇಡಮ್ಮ, ಬೇಡ. ಅಮ್ಮ, ನಾನೆಲ್ಲಾದ್ರೂ ಹೋಗಿ ಕೂಲಿ ನಾಲಿ ಮಾಡಿ ಆದ್ರೂ ಬದುಕ್ತೀನಮ್ಮ. ಗುಣಶೇಖರನ ಮಕ್ಕಳು ಈ ರೀತಿ ಕಚ್ಚಾಡ್ಕೊಂಡು ಮನೆ ಮಧ್ಯೆ ಗೋಡೆ ಹಾಕೊಂಡು ಮಾಡ್ತಿದ್ರೆ ಅನ್ನೋ ಮಾತು ನನ್ನಿಂದ ಕೇಳಕ್ಕಾಗೋದಿಲ್ಲಮ್ಮ. ನನಗೆ ಬೇಡ. ಮಾತಾಡ್ಬೇಡಪ್ಪ. ದೊಡ್ಡವ್ರು ಏನ್ ಮಾಡ್ತಾರೋ ಮಾಡ್ಲಿ. ನೋಡು, ನೀನ್ ಈ ರೀತಿಯಲ್ಲಿ ಅಳಬಾರ್ದು. ಸುಮ್ಮನಿರು ಕಂದ, ಸುಮ್ಮನಿರು. ದೊಡ್ಡವರಿದ್ದಾರೆ, ಏನೋ ಮಾಡ್ತಾರೆ. ಮೀನಾಕ್ಷಿ, ಸುಂದರ್, ಹೊಳೋದನ್ನ ನಿಲ್ಸಿ. ಮೀನಾಕ್ಷಿ, ನಾನು ನಿನ್ನ ಕೈ ಹಿಡಿದಾಗ ಅಂಗೈಯಲ್ಲಿ ಅಪ್ಸರ ರೀತಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ಅದೇ ರೀತಿ ನೋಡ್ಕೊಂಡೆ. ಆದ್ರೆ ಈಗ ನಿನ್ನ ಮಕ್ಕಳು ಬೆಳೆದ್ರು ದೊಡ್ಡವರಾಗುವವರೆಗೂ ನೋಡ್ಕೊಂಡೆ. ಆದ್ರೆ ಈಗ ನಿನ್ನ ಮಕ್ಕಳಿಂದ ಬರೀರಿ ಕಣ್ಣೀರಿನ ಕಾಣಿಕೆರೆ ಕೊಡ್ತಾ ಇದೀನಿ ಮೀನಾಕ್ಷಿ, ಕಣ್ಣೀರಿನ ಕಾಣಿಕೆರೆ ಕೊಡ್ತಾ ಇದ್ದೀನಿ. ನೋಡಿ, ಆ ದೇವ್ ಎನ್ಸ್ಬೇಕು ಅಂತ ಇದ್ದೀರೋ ಬೇಗ ಬೇಗ ಮುಗಿಸ್ಬಿಡಿ. ನಾನ್ ಬೇರೆ ತುಂಬಾ ಟೈಮ್ ಇಲ್ಲ, ನಾನ್ ಬೇರೆ ಡೈರಿ ಮೀಟಿಂಗ್ ಹೋಗ್ಬೇಕು. ಬೇಗ ಬೇಗ ಮುಗಿಸ್ಬಿಡ್ರಿ. ಉಗ್ರಪ್ಪನವ್ರೆ, ಏನ್ರಿ ನಿಮ್ ನ್ಯಾಯ? ಅಲ್ಲ, ಬರುವಾಗ್ಲೇ ಟೈಮ್ ಆಯ್ತು ಅನ್ಕೊ ಬರ್ತಾ ಇದ್ದೀರಲ್ರಿ. ನಿಮ್ ಬಂದ ದಾಟಿ ನೋಡಿದ್ರೆ ನನ್ಗನ್ಸುತ್ತೆ ನೀವು ಇವತ್ತು ಈ ಮನೆನ 2 ಪಾಲ್ ಮಾಡಿ ಮಧ್ಯ ಗೋಡೆ ಹಾಕಬೇಕು ಅಂತ ಬಂದಂಗೆ ಕಾಣುತ್ತೆ. ಅಲ್ರಿ ಉಗ್ರಪ್ಪನವ್ರೆ, ನಿಮ್ಗ ವಯಸ್ಸಾಗಿದೆ ಅಲ್ಲರಿ. ಅಳಿಯ ಮಗಳಿಗೆ ಬುದ್ಧಿವಾದ ಹೇಳಿ ಹಿಂದೆ ಹೆಂಗ ಸಂಸಾರ ಮಾಡ್ಕೊಂಡು ಹೋಗ್ತಿದ್ರು ಹಂಗೆ ಬುದ್ಧಿವಾದ ಹೇಳಿ. ಅದು ಬಿಟ್ಟು ಏನ್ರಿ ನಿಮ್ದು? ನೋಡ್ರಿ ರಾಜಣ್ಣವ್ರೆ, ಕೂರ್ಕೊಂಡು ಸಂಸಾರ ಮಾಡ್ಲಿ ಅಂತ ನಾನು ಇವ್ರನ್ನ ಕರ್ಕೊಂಡು ಬಂದಿಲ್ಲ. ನಾನ್ ನಳಿನ್ಗೂ ಮಗಳಿಗೂ ಅದ್ ಏನ್ ಬರ್ಬೇಕೋ ಸಮಾನವಾಗಿ ಬಂದ್ಬಿಡ್ಲಿ. ಶಂಕರು, ಯಾಕಪ್ಪ ಸುಮ್ಮನೆ ನಿಂತ್ಕೊಂಡೆ? ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಿಲ್ವೇನೋ ನಿನಗೆ? ಹೇಳು ಅವ್ರಿಗೆ, ಈ ಮನೆ ಭಾಗ ಆಗೋದು ಪಾಲಾಗೋದು ಇವೆಲ್ಲ ಬೇಡ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಒಂದು ಮಾತು ಹೇಳು ಅವ್ರಿಗೆ. ಅತ್ತೆ, ಅವ್ರು ಕೇಳಿದ್ರು ನಾನ್ ಕೇಳ್ಬೇಕಲ್ಲ. ಏನ್ರಿ ನಿಮ್ನೆ ಕರಿತಾ ಇರೋದು? ನಿಮ್ಮಮ್ಮ ಪಾಲ್ ಬೇಡ ಅಂತ ಇದ್ದಾಳೆ, ನಾನ್ ಮಾತ್ರ ಬಿಡಲ್ಲ. ನಡೀರಿ, ಇವ್ರೇನಾದ್ರೂ ಪಾಲ್ ಕೊಡ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಇಡೀ ಊರೂರ್ಗೆ ಸಾರ್ಕೊಂಡ್ ಬನ್ನಿ. ಅದಪ್ಪ ವರ್ಷ ಹೇಳಿದ್ದೇವ್ರು, ರೆಡಿ ಹೇಳಿದ್ದೇವ್ರು. ಇಲ್ಲ ಇವ್ರ ಹತ್ರ ನಮ್ಗೇನು ಮಾತು? ಸುಮ್ನೆ ಕೂತ್ಕೊಳ್ರಿ. ಏನಿಲ್ಲಿ ಎಲ್ಲ ನಿಮ್ ಇಷ್ಟ ಬಂದಂಗೆ ಮಾತಾಡಕ್ ಹೋಗಿದ್ರಿ. ನಾನೊಬ್ಬ ಇಲ್ಲಿ ನ್ಯಾಯಗಾರ ಅವನೇ ಅಂತ ಪರಿಜ್ಞಾನ ಪಡೆದನ್ರಿ. ಗುಣಶೇಖರ್ ನೋಡಿ, ಜೇನುಗೂಡಿಗೆ ಕಲ್ಲು ಬಿದ್ದಾಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ನನ್ಗನ್ಸುತ್ತೆ ಈ ಮನೆ ಒಂದಾಗಿ ಬಾಳೋದು ಕಷ್ಟ ಅಂತ ನನ್ಗೆ ಅನ್ನಿಸ್ತಾ ಇದೆ. ಆಯ್ತು ರಾಜಣ್ಣ. ಮೀನಾಕ್ಷಿ, ಒಳಗಡೆ ಹೋಗಿ ಇಬ್ಬರಿಗೂ ಸಮಪಾಲಿಗೆ
ಪಾತ್ರಗಳು ಹಂಚ್ಬಿಡು. ಸುಂದರ್ ಹೋಗಪ್ಪ, ಆಸ್ತಿ ಪತ್ರನ ತಗೊಂಡ್ ಬಪ್ಪ. ಹೋಗೋ. ದೀಪ, ನಿನಗೆ ಯಾವ್ಯಾವ ಸಾಮಾನು ಬೇಕಾದ ತೆಗೆದುಕೊಳ್ಳೋಗಮ್ಮ. ಆಯ್ತು ಮಾವ. ಅಪ್ಪ, ನಾನು ಒಳಗೋಗಿ ಎಲ್ಲ ಚೆನ್ನಾಗಿರೋನೇ ಆರಿಸ್ಕೊಂಡು ಒಡವೆನು ಕಿತ್ಕೊಂಡ್ ಬಂದ್ಬಿಡ್ತೀನಿ. ತಗೊಂಡ್ ಬರೋಕ್ ಮಗಳೇ ಹೋಗಿ. ಈ ಪಾಲ್ ಮಾಡೋ ವಿಚಾರದಲ್ಲಿ ನಾನ್ ನಳಿದೇವ್ರಿಗೂ ನನ್ನ ಮಗಳಿಗೂ ಒಂದ್ ಕಡ್ಡಿ ಕೂಡ ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಒಪ್ಪೋದಿಲ್ಲ. ರೇ ಉಗ್ರಪ್ಪನವ್ರೆ, ಏನ್ ಕೋತಿ ಆಟ ಆಡ್ತಾ ಇದ್ದೀರೇನ್ರಿ? ಇಷ್ಟು ವಯಸ್ಸಾಗದೆ ನಿಮ್ಗೆ? 3 ಕತ್ತೆ ವಯಸ್ಸಾಗಿರ್ಬೇಕು ಅಲ್ಲ ರೀ ಉಗ್ರಪ್ಪನವ್ರೆ. ಈ ಮಾತ ನೀನಲ್ಲಪ್ಪ ಹೇಳ್ಬೇಕಾಗಿರೋದು. ನಿನ್ ತಾಳಕ್ಕಲ್ಲಿ ನಿಂತ ನೋಡು. ತಕತೈ ತಕಜಿಮ್, ತಕತೈ ತಕಜಿಮ್. ನಿನ್ ತಾಳಕ್ಕೆ ಅಜ್ಜಾಗ್ದ ನಿನ್ ಅಳಿಯ. ನಿನ್ ಅಳಿ ಹೇಳ್ಬೇಕಿ ಪದವ, ನೀನಲ್ಲ ಇದು ಹೇಳ್ಬೇಕಾಗಿರೋದು. ನೋಡ್ರಿ ಉಗ್ರಪ್ಪನವ್ರೆ, ನೀವು ಮಧ್ಯಗಾರರಾಗಿ ಬಂದಿದ್ದೀರಿ. ನಾನು ಏನ್ ಬೇಕೋ ಅದನ್ನ ನಾ ಮಾಡ್ತೀನಿ. ಅದ್ಬಿಟ್ಟೇನ್ರಿ ನಿಮ್ದು? ನೋಡ್ರಿ ರಾಜಣ್ಣವ್ರೆ, ನಾನ್ ಹೇಳಿಯ ಕೇಳುವಂಗಿದ್ದೀರ, ನಾನು ಯಾಕೆ ಬಂದು ಇಲ್ಲಿ ಭಾಗ ಮಾಡಿಸೋನು? ತೋಳಿಯಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಬೇಡಪ್ಪ. ಕೊಡು, ಸುಮ್ಮನಿರೋ. ತೆಗೆದುಕೊಳ್ಳಿ ರಾಜಣ್ಣವ್ರೆ. ಪೂರ್ಣಶೇಖರ್, ಇಡೀ ನೀವು ಗಂಡ ಹೆಂಡ್ತಿರು ಅಚ್ಪಾಲು ಅಂತ ಏನಾದ್ರು ಇಟ್ಕೊಂಡಿದ್ದೀರಾ? ಇಡೀ ಸಮಸ್ತ ಆಸ್ತಿನು ಇಬ್ಬರ ಹೆಸರಿಗೆ ಸಮಪಾಲಾಗಿ ಹಂಚಿದ್ದೀನಿ. ಅವ್ರವ್ರ ಹೆಸರಿಗಿರೋ ಪತ್ರನ ಅವ್ರವ್ರ ಕೈ ಕೊಟ್ಬಿಡಿ. ಪೂರ್ಣಶೇಖರ್, ಮೀನಾಕ್ಷಮ್ಮನವ್ರೆ, ನಿಮ್ಮ ಯಜಮಾನರು ನಿಮ್ಮೆಲ್ಲ ಸಕಲ ಆಸ್ತಿನೂ ಕೂಡ ನಿಮ್ಮಿಬ್ಬರು ಮಕ್ಕಳಿಗೆ ಸಮನಾಗಿ ಹಂಚ್ಬಿಟ್ಟಿದ್ದಾರೆ. ಅವರು ನಿಮ್ಗಾಗಿ ಏನೇನು ಇಟ್ಕೊಂಡಿಲ್ಲ. ಮುಂದೆ ಜೀವನಕ್ಕೆ ಹೇಗ್ ಮಾಡ್ತೀರಿ ಮೀನಾಕ್ಷಮ್ಮನವ್ರೆ? ಇದಕ್ಕೆ ನೀವೇನ್ ಹೇಳ್ತೀರಿ ಮೀನಾಕ್ಷಮ್ಮನವ್ರೆ? ಹೇಳೋದು ಕೇಳೋದು ಏನೂ ಇಲ್ಲ ರಾಜಣ್ಣವ್ರೆ. ಮಕ್ಕಳು ನಮ್ಮನ್ನ ಬೇರೆ ಮಾಡ್ಬೋದು, ಆದ್ರೆ ನಾವು ಮಕ್ಕಳಿಂದ ದೂರ ಆಗಿಲ್ಲ. ನಾವಿಬ್ರು ಅವ್ರ ಜೊತೆಲೇ ಇರ್ತೀವಿ. ನಮ್ಗೆ ಯಾವ ಪಾಲು ಬೇಡ. ಉಗ್ರಪ್ಪನವ್ರೆ, ತಗೊಳ್ಳಿ, ಇದನ್ನ ಕೊಟ್ಬಿಡಿ ನೀವು. ಸುಂದರ್, ತಗೊಳಪ್ಪ ನಿನ್ನ ಆಸ್ತಿ ಪತ್ರನ. ಅಳಿದೇವ್ರು, ತಗೊಳಪ್ಪ ನಿನ್ನ ಆಸ್ತಿ ಪತ್ರನೂ. ಕೊಡಪ್ಪ ನನ್ನ ಕೈಲಿ. ಮಾವ ಎಲ್ಲ ನೋಡಿ ಇಸ್ಕೊತದಲ್ಲ, ಕೊಡಿ. ಸರಿ, ಸರಿ, ಆಸ್ತಿ ಪತ್ರಗಳನ್ನ ಸಮನಾಗಿ ಹಂಚ್ಕನ್ರಿ. ಇನ್ನು ನಿಮ್ ತಂದೆ ತಾಯಿನ ಯಾರ ವಸ್ತು ಇಟ್ಕೊಳ್ತೀರಾ? ಸುಂದ್ರ, ನಿನಗೆ ಅಪ್ಪ ಬೇಕೋ ಅಮ್ಮ ಬೇಕೋ? ಇಲ್ಲ ಇಲ್ಲ, ನನಗೆ ಆಸ್ತಿ ಮನೆ ಮಠ ಇದ್ಯಾವುದು ನನಗೆ ನಮ್ಮ ಅಪ್ಪ ಅಮ್ಮ ಇಬ್ರು ನನ್ನ ಜೊತೆಲೆ ಇರ್ತಾರೆ. ನನ್ನ ತಂದೆ ತಾಯಿ ದೇವರುಗಳ ನನಗೆ ಕಳ್ಸೋದಿಲ್ಲ 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 ಕಳ್ಸೋದಿಲ್ಲ. ಗೊತ್ತಾಯ್ತಾ? ಹೋಗಿ. ಏ ಸುಂದರ್, ನನಗೆ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ. ನನಗೆ ನನ್ನ ತಂದೆ ತಾಯಿನೇ ಸಾಕು ಅಂತ ಹೇಳೋದಕ್ಕೆ ನೀನೇನು ಕಲಿಯುಗದ ಕರ್ಣ ಅಲ್ಲ ಕಣೋ. ಅವರು ನಿನಗೆ ಮಾತ್ರ ತಂದೆ ತಾಯಿ ಅಲ್ಲ, ನನಗೂ ಕೂಡ ತಂದೆ ತಾಯಿನೇ. ಅವ್ರಿಬ್ರು ನನ್ನ ಹತ್ರನೇ ಇರ್ತಾರೆ ಬಿಡು.
ಯಾರ ಜೊತೆಲಿದ್ರೇನಪ್ಪ, ನೀವಿಬ್ರು ನನ್ನ ಕಂಡುಗಳೇ ಕಣ. ನಿಮ್ಮಿಬ್ರಲ್ಲಿ ಯಾರಿಗೆ ನೋವಾದ್ರೂ ನೋವು ಅನ್ಭವಿಸೋದು ಈ ಜೀವನೇ ಅನ್ನೋದನ್ನ ನೀವು ಮರಿಬೇಡ್ರಪ್ಪ, ಮರಿಬೇಡ್ರಿ. ಶಂಕರ್, ನಿಮ್ಮ ಅಮ್ಮ ಹೇಳಿದಾಗೆ ಯಾರ ಜೊತೆಲಿ ಇದ್ರೆ ಏನಪ್ಪ, ಇಬ್ರು ಎರಡು ಕಡೆ ಓಡಾಡ್ಕೊಂಡಿರ್ತೀವಿ ಬಿಡ್ರಪ್ಪ. ಇಲ್ಲಿ ನೋಡಿ ಅಂದ್ರೆ ಅವ್ರಿಬ್ಬರನ್ನು ಸಾಯೋ ತನಕ ಸಾಕೊಳಕ್ಕೆ ನಮ್ಗೇನು ಕರ್ಮ ಅಲ್ರಿ. ನೋಡಿ, ನಿಮ್ಮ ಅಪ್ಪನ ಇಟ್ಕೊಂಡ್ರೆ ಯಾವ್ದಕ್ಕೂ ಯೂಸ್ ಇಲ್ಲ, ನಿಮ್ಮ ಅಮ್ಮನ ಇಟ್ಕೊಂಡ್ರೆ ಮನೆ ಕೆಲ್ಸಕ್ಕಾದ್ರೂ ಉಪಯೋಗ ಆಗುತ್ತೆ. ದಯವಿಟ್ಟು ನಿಮ್ಮ ಅಮ್ಮನೇ ಕೇಳಿ ಅಂದ್ರೆ. ಏ ದೀಪ, ಅದು ತಂದೆ ತಾಯಿನ ದೂರ ಮಾಡಬಾರ್ದು ಕಣೆ. ಈಗ ನೀವ್ ಕೇಳ್ತೀರಾ ಇಲ್ವೋ? ಬಿಡಿ, ನಾನೇ ಕೇಳ್ತೀನಿ. ಏ ದೀಪ, ಏನಾದ್ರು ಸಾಯಿ ಹೋಗಿ. ರೇ ಶಂಕರ್, ಅದೇನ್ರಿ ನಿಮ್ದು ಅಲ್ಲಿ ಚರ್ಚೆ ಮಾತಾಡ್ತಾ ಇರೋದು? ಅದೇನು ಬಂದ್ ಹೇಳ್ರಿ, ಇಲ್ಲಿ ಮುಂದಗಡೆ ಬಂದ್ ನೀವು. ನೋಡಿ, ನಮ್ಗೆ ನಮ್ಮ ಅತ್ತೇನೆ ಸಾಕು, ಅವ್ರು ನಾವೇ ಇಟ್ಕೋತೀವಿ. ನಮ್ಮ ಮಾವನ್ನ ಬೇಕಾದ್ರೆ ಅಯ್ಯೋ, ಇಲ್ಲ ಇಲ್ಲ, ನನ್ನ ದೇವರನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ದಯವಿಟ್ಟು ನಮ್ಮಿಬ್ಬರನ್ನ ಬೇರೆ ಮಾಡಬೇಡಿ. ಶಂಕರು, ನೀನಾದ್ರೂ ಹೇಳಪ್ಪ. ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ನಿಮ್ಮಂತ ಮಕ್ಕಳನ್ನ ಪಡೆದಂತಹ ಗುಣಶೇಖರನ ಜನ್ಮ ಸಾರ್ಥಕವಾಯ್ತು. ಶಂಕರ, ಆಸ್ತಿ ಹಂಚ್ಕೊಂಡ್ರಿ ಪರವಾಗಿಲ್ಲ, ಹಣ ಹಂಚ್ಕೊಂಡ್ರಿ ಪರವಾಗಿಲ್ಲ, ಆದ್ರೆ ಆಗಲೇರುಳು ನಿಮಗಾಗಿ ದುಡಿದು ಈ ತಂದೆ ತಾಯಿನ ಹಂಚ್ಕೊಳ್ತಾ ಇದ್ರಿ ಅಲ್ಲಪ್ಪ. ನೀವು ಮನುಷ್ಯರಲ್ಲಪ್ಪ, ನೀವು ಮನುಷ್ಯರಲ್ಲ. ಇಲ್ಲ ಇಲ್ಲ, ನಾನು ನಮ್ಮನ್ನ ಎಲ್ಲಿಗೂ ಕಳಿಸ್ಕೊಡೋದಿಲ್ಲ. ಅಪ್ಪ ಅಮ್ಮ ಇಬ್ರು ನನ್ನ ಜೊತೆಲಿ ಇರ್ತಾರೆ. ನಾನಿಲ್ಲ ಅಮ್ಮ, ನಿಮ್ಮನ್ನ ನಾನು ಎಲ್ಲಿಗೂ ಕಳಿಸ್ಕೊಡೋದಿಲ್ಲ ಅಮ್ಮ. ನೋ ಅಣ್ಣ, ಪ್ಲೀಸ್ ಕಣೋ, ನಿನ್ ಕೈ ಮುಗಿದು ಬೇಡ್ಕೋತೀನಿ ಕಣೋ. ಅಪ್ಪ ಅಮ್ಮ ಇಬ್ರು ಬೇರೆ ಮಾಡ್ಬೇಡ್ವೋ, ಬೇರೆ ಮಾಡ್ಬೇಡ. ಅವರಿಬ್ರು ಶಾಪ ನಮ್ಮನ್ನ ಕಾಡ್ದೆ ಬಿಡೋದಿಲ್ಲ ಕಣೋ, ಕಾಡ್ದೆ ಬಿಡೋದಿಲ್ಲ. ಅಣ್ಣ, ಬೇಕಾದ್ರೆ ನೀನು ನನ್ನ ಆಸ್ತಿ ಎಲ್ಲನೋ ನೀನೇ ಇಟ್ಕೊಬಿಡು, ಆದ್ರೆ ಅಪ್ಪ ಅಮ್ಮನ್ ಮಾತ್ರ ಪ್ಲೀಸ್ ಕಣೋ, ಬೇರೆ ಮಾಡ್ಬೇಡ ಕಣೋ, ಬೇರೆ ಮಾಡ್ಬೇಡ. ನನ್ನ ಮನೆ ಹೊಡೆದು ಚೂರಾಯಿತು, ತುಂಬಿದ ಹಾಲೊಳಗೆ ಹುಳಿಸೋಕಿತು. ಮುತ್ತಂತ ಮನೆ ಹೊಡೆದು ಚೂರಾಯಿತು. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇನ್ನು ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಏನೋ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ ಅಂತ ನಾಟಕ ಆಡ್ತಿದ್ಯಾ? ಏಯ್, ತಂದೆ ತಾಯಿ ಇಬ್ರು ಒಬ್ಬೊಬ್ರು ಜೊತೆಲ್ಲ ಇರ್ತಾರೆ. ಯಾಕಂದ್ರೆ ದೇವ್ರು ಎಲ್ಲ ಕಡೆ ಇರೋದಿಕ್ಕಾಗೋದಿಲ್ಲ ಅಂತಾನೆ ತಂದೆ ತಾಯಿನ ಸೃಷ್ಟಿ ಮಾಡಿರೋದು. ತಂದೆ ತಾಯಿ ಇಬ್ರು ನೀನೇ ಇಟ್ಕೊಂಡು ಅವ್ರಿಬ್ರು ಪುಣ್ಯನು ನೀನೇ ಅನ್ಭವಿಸ್ಬೇಕು ಅಂತ ಮಾಡಿದೇನೋ? ತಂದೆ ತಾಯಿಯ ಪುಣ್ಯದಲ್ಲಿ ಅರ್ಧದಷ್ಟಾದ್ರು ನನಗೆ ಬೇಡವೇನೋ? ನನ್ನ ತಾಯಿ ಏನು ಅರಿಯದ ಮುಗ್ಧ ಮನಸ್ಸಿನೋಳು. ನನ್ನ ತಾಯಿ ದೇವರು ನನ್ನ ಜೊತೆಲೆ ಇರ್ತಾಳೆ. ಬೇಡಪ್ಪ, ನಿಂದಮ್ಮಯ್ಯ ಅಂತಾನೆ ಬಿಟ್ಟು ಬಿಡು, ನಮ್ಮಿಬ್ಬರನ್ನ ಬೇರೆ ಮಾಡ್ಬೇಡ, ಬಿಟ್ಟು ಬಿಡಪ್ಪ. ಸರಿಯಾಗಿ ಹೇಳಿದ್ರೆ ಅಲ್ಲೇ ನೋಡ್ತಾ ಇದ್ದೀರಾ, ನಿಮ್ ತಾಯಿನ ತರದರ ಹೇಳ್ಕೊಂಡ್ ಬಂದೆ. ಇಲ್ಲ, ಸುಂದ್ರ ನಿಮ್ಮ ಅಪ್ಪನ ಜೊತೆ ಇರ್ಲಿ. ಏನು ಅಂದ್ರೆ ನಿಮ್ಮನ್ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ. ದಯವಿಟ್ಟು ನನ್ನ ಕಳಿಸ್ಬೇಡಿ ಅಂದ್ರೆ, ಕಳಿಸ್ಬೇಡಿ ಅಂದ್ರೆ. ಬೇಡಮ್ಮ, ದೀಪ ಅತ್ತೆ, ನಿಂದಮ್ಮಯ್ಯ ಅಂತೀನಮ್ಮ. ನನ್ ಮುದ್ದು ಅತ್ತೆ, ಪಾಲು ಅಂತ ನಮಗ್ ಕೊಟ್ಟಾಯ್ತು. ನಿಮ್ಮನ್ನ
ನಮಗೆ ಒಪ್ಪಿಸಾಯ್ತು. ಇಲ್ಲ ಇನ್ನೇನು ಈ ಮುದಿ ವಯಸ್ಸಲ್ಲಿ ಗಂಡ ಗಂಡ ಅಂತ ಬೆರೆಯೋದು. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ನಮ್ಮಿಬ್ಬರನ್ನ ಏ, ದೂರ ಮಾಡ್ಬೇಡ. ಬನ್ನಿ ಅತ್ತೆ. ಏ, ಬನ್ನಿ ಅತ್ತೆ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವಾಗಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯಲ್ಲಿ. ಗಾಯೇನದಿ ಕಾಣದ ಊರಲಿ ನೀ ಕುಳಿತಿರುವೆ. ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವಾಡಿಸುತ್ತಿರುವೆ. ಇವ ನೋಡುತ್ತಲಿರುವೆ. ಇವ ನೋಡುತ್ತಲಿರುವೆ.